ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸರ್ಕಲ್ ಅಸಿಸ್ಟೆಂಟ್ ಮಾಡ್ಯೂಲು ಹೇಗೆ ಕೆಲಸ ಮಾಡುತ್ತೆ ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ. ವಿಡಿಯೋಗೆ ಹೋಗೋಣ. ಮೊದಲು ನಮ್ಮ ಸರಕು ಬಿಸ್ನೆಸ್ ಆ್ಯಪ್ನಲ್ಲಿ ಏಕೆ ಅಸಿಸ್ಟೆಂಟ್ ಫೀಚರ್ ಸೇರಿಸಬೇಕು ಅಂದರೆ, ಹೇಗಾದರೂ ನಮ್ಮ ಬಿಸ್ನೆಸ್ ಓನರ್ಸ್ ಒಬ್ಬನೇ ಎಲ್ಲರನ್ನೂ ನೋಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಈ ಅಸಿಸ್ಟೆನ್ಸ್ ಅನ್ನೋ ಮಾಡ್ಯೂಲ್ ನಾವು ಸೇರಿಸಿದ್ದೇವೆ. ಹಾಗಾದರೆ ಅಸಿಸ್ಟೆಂಟ್ ಮಾಡ್ಯೂಲ್ ಏನು ಮಾಡಬೇಕು ಅಂದರೆ, ನಿಮ್ಮ ಮೊಬೈಲ್ನಲ್ಲಿರೋ ಎಲ್ಲ ಡೇಟಾವನ್ನು ಅದು ಕ್ಲೋನ್ ಮಾಡಿ 11 ಮೊಬೈಲ್ಗಳಲ್ಲೂ ಡೌನ್ಲೋಡ್ ಮಾಡಿ ಇಟ್ಟಿರ್ತೇವೆ. ನೀವು ಯಾವ ಅನುಮತಿ ಕೊಡ್ತೀರೋ ಅದನ್ನು ಆಧರಿಸಿ ಆ ಅಸಿಸ್ಟೆಂಟ್ ಡಿವೈಸಲ್ಲಿ ಕೆಲಸ ಮಾಡುತ್ತೆ. ಆ ಅಸಿಸ್ಟೆಂಟ್ ಡಿವೈಸ್ ನಿಮಗೆ ಹೆಚ್ಚಾಗಿ ಇನ್ನೊಂದು ಡಿವೈಸ್ ಬೇಕಾದರೆ ಆ ಡಿವೈಸ್ ನೀವು ಬಳಸಬಹುದು, ಅಥವಾ ನಿಮ್ಮ ಬಳಿ ಕೆಲಸ ಮಾಡ್ತಿರೋ ಸ್ಟಾಫ್ಗಳಿಗೆ ಆ ಡಿವೈಸ್ ಕೊಡಬೇಕಾದ್ರೂ ನೀವು ಕೊಡಬಹುದು. ಅಥವಾ ಕೆಲಸ ಮಾಡ್ತಿರುವವರ ಮೊಬೈಲ್ನಲ್ಲೇ ನಮ್ಮ ಆ್ಯಪ್ ಇನ್ಸ್ಟಾಲ್ ಮಾಡಿ ಅವರ ಮೊಬೈಲ್ನಲ್ಲಿ ನೀವು ಅಸಿಸ್ಟೆಂಟನ್ನು ಸೇರಿಸೋದ್ರಿಂದ ಇದರಲ್ಲೂ ಕೂಡ ಸೇರಿಸ್ಬೋದು. ನಮ್ಮ ಸರಕು ಬಿಸ್ನೆಸ್ ಆ್ಯಪ್ನಲ್ಲಿ ಕ್ಲೌಡ್ ಬ್ಯಾಕಪ್ ಆಯ್ಕೆ ಇರೋದ್ರಿಂದ ಒಂದು ಮೊಬೈಲ್ನಲ್ಲಿ ಮಾಡುವ ಕೆಲಸ ನೀವು ಹಾಕುವ ಬಿಲ್ಲು ಅದು ಕ್ಲೌಡ್ಗೆ ಸೇರ್ತದೆ ಮತ್ತು ಇನ್ನೊಂದು ಮೊಬೈಲ್ನಲ್ಲಿ ಡಿಸ್ಪ್ಲೇ ಆಗ್ತದೆ. ಹೀಗಾಗಿ ನಮ್ಮ ಅಸಿಸ್ಟೆಂಟ್ ಫೀಚರ್ ಕೆಲಸ ಮಾಡ್ತದೆ. ಈ ಅಸಿಸ್ಟೆಂಟ್ ಫೀಚರನ್ನು ನೀವು ಬಳಸೋದಕ್ಕೆ ಮುಂಚೆ ನೀವು ಖರೀದಿ ಮಾಡಿದ ಪ್ಲ್ಯಾನಲ್ಲಿ ಅಸಿಸ್ಟೆಂಟ್ ಎಂಬ ಫೀಚರ್ ಸೇರಿಸಲಾಗಿದೆ ಎಂಬುದನ್ನು ಚೆಕ್ ಮಾಡಬೇಕು. ಹಾಗೆ ಸೇರಿಸಿದ್ರೆ ಆ ಅಸಿಸ್ಟೆಂಟ್ ಕೌಂಟರ್ ಎಂಬುದು ಬರ್ತದೆ. ಅದರಲ್ಲಿ ಸಂಖ್ಯೆ ಡಿಸ್ಪ್ಲೇ ಆಗ್ತದೆ. ಉದಾಹರಣೆಗೆ 23 ಅಥವಾ ಕೆಲವು ಅಕೌಂಟ್ಗಳು ಕೆಲವು ಪ್ಲ್ಯಾನ್ಗಳಲ್ಲಿ ಒಂದೇ ಡಿಸ್ಪ್ಲೇ ಆಗಬಹುದು. ಹಾಗಾಗಿ ಅಲ್ಲಿ ಎಷ್ಟು ಕೌಂಟರ್ಗಳಿದ್ರೂ ಅಷ್ಟು ಸಂಖ್ಯೆಯ ಡಿವೈಸ್ಗಳನ್ನು ನೀವು ಬಳಸಬಹುದು. ಈಗ ನೀವು ಖರೀದಿ ಮಾಡಿದ ಪ್ಲಾನಲ್ಲಿ ನೋಡಿದರೆ ಮೊಬೈಲ್ಗೆ ಡಿಫಾಲ್ಟ್ ಆಗಿ ಆ ಕೌಂಟರ್ ನಿಮಗೆ ಕೆಲಸ ಮಾಡ್ತದೆ. ನೀವು ಡೆಸ್ಕ್ಟಾಪ್ ವರ್ಷನ್ ಇಲ್ಲದ ಡೆಸ್ಕ್ಟಾಪ್ ಡಿವೈಸ್ ಬಳಸಬೇಕೆಂದ್ರೆ ಆ ಪ್ಲಾನಲ್ಲಿ ವಿಂಡೋಸ್ ಫೀಚರ್ ಸೇರಿರ್ತದೆ. ಈಗ ಆ ಅಸಿಸ್ಟೆಂಟ್ ಡಿವೈಸಲ್ಲಿ ಇನ್ಸ್ಟಾಲ್ ಮಾಡಲು ಪ್ರತ್ಯೇಕ ಆ್ಯಪ್ ಇದೆಯಾ ಎಂದು ಕೇಳಿದರೆ ಇಲ್ಲ. ನಮ್ಮ ಸರಕು ಬಿಸ್ನೆಸ್ ಆ್ಯಪಲ್ಲಿ ನೋಡಿದರೆ ನಿಮಗೆ ಓನರ್ ಅಕೌಂಟ್ ಆಗಿ ಲಾಗಿನ್ ಆಗಬಹುದು, ಅಸಿಸ್ಟೆಂಟ್ ಅಕೌಂಟ್ ಆಗಿ ಲಾಗಿನ್ ಆಗಬಹುದು. ನೀವು ಆ್ಯಪ್ ಓಪನ್ ಮಾಡಿದ ತಕ್ಷಣವೇ ಒಂದು ಸ್ಪ್ಲಾಶ್ ಸ್ಕ್ರೀನ್ ಬರ್ತದೆ. ಲಾಗಿನ್ ಸ್ಕ್ರೀನಲ್ಲಿ ನೋಡಿದರೆ 2 ಆಯ್ಕೆಗಳನ್ನು ರೇಡಿಯೋ ಬಟನ್ ಮೂಲಕ ತೋರಿಸುತ್ತದೆ. ಒಂದು, ಇದು ಬಿಸ್ನೆಸ್ ಅಕೌಂಟ್ ಆಗಿರ್ಬೋದು ಅಥವಾ ಲಾಗಿನ್ ಅಸ್ ಅಸಿಸ್ಟೆಂಟ್ ಅಕೌಂಟ್ ಆಗಿರ್ಬೋದು. ಈಗ ನೀವು ಬಿಸ್ನೆಸ್ ಅಸಿಸ್ಟೆಂಟನ್ನು ಬಳಸ್ತಿದ್ರೆ ಒಂದು QR ಕೋಡ್ ಜನರೇಟ್ ಆಗ್ತದೆ. ಆ QR ಕೋಡನ್ನು ನಮ್ಮ ಓನರ್ ಮೊಬೈಲ್ನಿಂದ ಅಸಿಸ್ಟೆಂಟ್ ಆಗಿ ಸ್ಕ್ಯಾನ್ ಮಾಡಿ ಆ್ಯಡ್ ಮಾಡಬೇಕಾದ್ರೆ ನಿಮಗೆ ಆ ಡಿವೈಸ್ ಮಾದರಿ ಎಲ್ಲವೂ ಡಿಸ್ಪ್ಲೇ ಆಗ್ತದೆ. ಮತ್ತು ನಂತರ ನೀವು ಯಾವ ಅನುಮತಿಗಳನ್ನು ಕೊಟ್ಟಿದ್ರೆ ಆ ಫೀಚರ್ಸ್ ಮಾತ್ರ ಅಸಿಸ್ಟೆಂಟ್ ಡಿವೈಸಲ್ಲಿ ಕಾರ್ಯನಿರ್ವಹಿಸುತ್ತೆ. ಅಸಿಸ್ಟೆಂಟ್ ಡಿವೈಸಲ್ಲಿ ನೀವು ಆಯ್ಕೆ ಮಾಡಿ ಕೆಲವು ಬಿಲ್ಗಳು ಅಥವಾ ಅನುಮತಿಗಳನ್ನು ಕೊಡ್ತೀರೋ ಅದಕ್ಕೆ ಸಂಬಂಧಿಸಿದ ಡೇಟಾ ಮಾತ್ರ ಡೌನ್ಲೋಡ್ ಆಗುತ್ತಾ ಎಂದು ಕೇಳಿದರೆ ಇಲ್ಲ. ನಿಮ್ಮ ಓನರ್ ಮೊಬೈಲಲ್ಲಿ ಡೌನ್ಲೋಡ್ ಆಗಿರುವ ಎಲ್ಲ ಡೇಟಾ ಅಸಿಸ್ಟೆಂಟ್ ಮೊಬೈಲಲ್ಲಿಯೂ ಡೌನ್ಲೋಡ್ ಆಗಿರುತ್ತದೆ. ಆದರೆ ನೀವು ಕೊಡುವ ಅನುಮತಿಯ ಆಧಾರದ ಮೇಲೆ ಅದು ನಿರ್ಬಂಧಿತವಾಗುತ್ತದೆ. ಈಗ ನಾವು ಅಸಿಸ್ಟೆಂಟ್ ಸೇರಿಸಿದಾಗ ಅವರಿಗೆ ಯಾವ ಅನುಮತಿಗಳನ್ನು ಡಿಫೈನ್ ಮಾಡಿದ್ದೇವೆ, ಆ ಅನುಮತಿಯ ಉದ್ದೇಶವೇನು ಎಂಬುದನ್ನು ನೋಡೋಣ. ಇಲ್ಲಿ ನೋಡಿದರೆ ನನ್ನ ಸ್ಕ್ರೀನಲ್ಲಿ ನಾನು ಒಬ್ಬ ಅಸಿಸ್ಟೆಂಟ್ ಎಡಿಟ್ ಮಾಡುತ್ತಿದ್ದೀನಿ. ಇದರಲ್ಲಿ ಮೊದಲನೇ ಮೇಲೆಯೇ ಮುಖ್ಯವಾದ ಆಯ್ಕೆ ಈಸಾನ್ ಇದೆ. ಬಹುತೇಕ ಅಂಗಡಿಗಳಲ್ಲಿ ಪಾರ್ಟ್ನರ್ಶಿಪ್ನಲ್ಲಿ ರನ್ ಆಗ್ತದೆ. ಕೆಲವು ಅಂಗಡಿಗಳಲ್ಲಿ ನೀವು ಹೋಮ್ ಮೇಡ್ ಬಿಸ್ನೆಸ್ ಮಾಡುತ್ತಿದ್ದರೆ ಪ್ರತಿ ಕೆಲಸ ಮಾಡಬಹುದು. ಇವರಿಗೆ ಪ್ರತಿ ಅನುಮತಿಯನ್ನು ಪ್ರತ್ಯೇಕವಾಗಿ ಕೊಡಬೇಕೆಂದು ಅವಶ್ಯಕವಿಲ್ಲ. ಮೇಲೆ ಬಂದು ಈ ಇಸೋನರನ್ನು ನಾವು ಎನೇಬಲ್ ಮಾಡಿದ್ದೇವೆ ಅಂದರೆ ಅವರಿಗೆ ಫುಲ್ ಆಕ್ಸೆಸ್ ಸಿಗುತ್ತೆ. ಅಂದರೆ ಓನರ್ ಮೊಬೈಲ್ನಲ್ಲಿ ಯಾವ್ಯಾವ ಕೆಲಸಗಳಾಗುತ್ತವೋ, ಯಾವ್ಯಾವ ಮಾದರಿ ಆಕ್ಸೆಸ್ ಮಾಡಬಹುದು ಎಂಬುದನ್ನು ಆ ಎಲ್ಲ ಫೀಚರ್ಸು ಈ ಡಿವೈಸ್ನಲ್ಲಿಯೂ ಆಕ್ಸೆಸ್ ಆಗ್ತದೆ. ಯಾವುದು ಬಂದರೂ ಓನರ್ ಅಕೌಂಟ್ ಆಗಿ ಅಲ್ಲಿ ಆ್ಯಕ್ಟ್ ಆಗ್ತದೆ. ಕೆಳಗೆ ಇರೋದು ಎನೇಬಲ್. ಇದನ್ನು ಎನೇಬಲ್ ಮಾಡಿದರೆ ಮಾತ್ರ ಆ ಮೊಬೈಲ್ನಲ್ಲಿ ಲಾಗಿನ್ ಆಗ್ತದೆ. ನೀವು ಇದನ್ನು ಡಿಸೇಬಲ್ ಮಾಡಿದರೆ ಅದರಲ್ಲಿ ಲಾಗಿನ್ ಆಗುವುದಿಲ್ಲ. ಈಗ ಈ ಓನರನ್ನು ನೀವು ಕೊಡಲು ಇಚ್ಛಿಸುವುದಿಲ್ಲ ಅಂದರೆ ಕೆಳಗೆ ಲಿಸ್ಟ್ ಆಫ್ ಆಕ್ಸೆಸ್ ನಿಮಗೆ ಲಿಸ್ಟ್ ಆಗ್ತದೆ. ಅದರಲ್ಲಿ ನೀವು ಆ ವ್ಯಕ್ತಿಗೆ ಕೊಡಲು ಇಚ್ಛಿಸುವುದನ್ನು ಆಯ್ಕೆ ಮಾಡಬಹುದು. ಉದಾಹರಣೆಗೆ ನೋಡಿದರೆ ಮೊದಲನೆಯದಾಗಿ ಕ್ರಿಯೇಟ್ ರೆಕಾರ್ಡ್ ಆಕ್ಷನ್ ಇದೆ. ಈ ಕ್ರಿಯೇಟ್ ರೆಕಾರ್ಡ್ ಆಕ್ಸೆಸ್ ಅನ್ನು ನಾವು ಯಾವಾಗ ಬಳಸುತ್ತೇವೆ ಎಂದರೆ ನಿಮ್ಮ ಬಳಿ ಕೆಲಸ ಮಾಡುವ ಸ್ಟಾಫ್ ಬಂದು ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡುವಾಗ ಬಳಸುತ್ತಾರೆ. ಅದು ಯಾವುದೇ ರೀತಿಯ ರೆಕಾರ್ಡ್ ಆಗಿರ್ಬೋದು. ಉದಾಹರಣೆಗೆ ಸ್ಟಾಕ್ ಕ್ರಿಯೇಟ್ ಮಾಡೋದು, ನಂತರ ಕಸ್ಟಮರ್ ಡೇಟಾ ಕ್ರಿಯೇಟ್ ಮಾಡೋದು, ಪರ್ಚೇಸ್ ಡೇಟಾ ಕ್ರಿಯೇಟ್ ಮಾಡೋದು, ಪಾಸ್ಪೋರ್ಟ್ ಕ್ರಿಯೇಟ್ ಮಾಡೋದು ಇತ್ಯಾದಿ. ನೀವು ಕ್ರಿಯೇಟ್ ಆಕ್ಸೆಸ್ ಒಮ್ಮೆ ಕೊಟ್ಟರೆ ಅವರು ಬಂದು ಈ ಎಲ್ಲ ಮಾದರಿಗಳನ್ನು ಆಕ್ಸೆಸ್ ಮಾಡಿ ಅದರಲ್ಲಿರೋ ಡೇಟಾವನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಮುಂದಿನದು ನೋಡಿದರೆ ಎಡಿಟ್ ರೆಕಾರ್ಡ್ ಆಕ್ಸೆಸ್. ಈಗ ನಿಂಬಳಿ ಕೆಲಸ ಮಾಡುತ್ತಿರುವ ಸ್ಟಾಫ್ ಬಂದು ಅವರ ರೇಟನ್ನು ಬದಲಾಯಿಸಬೇಕೆಂದು ನೀವು ಬಯಸಿದರೆ ಅವರು ಸ್ವತಃ ಬಂದು ರೆಕಾರ್ಡನ್ನು ಬದಲಾಯಿಸಿಕೊಳ್ಳಬಹುದು. ಈಗ ಹೊಸದಾಗಿ ಕೆಲವು ಸ್ಟಾಕ್ಸ್ ಬರುತ್ತಿವೆ, ಅದನ್ನು ಸೇರಿಸಬೇಕಾದರೂ ಈ ಆಕ್ಸೆಸ್ ಇದ್ದರೆ ಅವರು ಬಂದು ಅದನ್ನು ಮಾಡಿಕೊಳ್ಳಬಹುದು. ಮೂರನೇದು ನೋಡಿದರೆ ಡಿಲೀಟ್ ರೆಕಾರ್ಡ್ ಆಕ್ಸೆಸ್. ಈ ಆಕ್ಸೆಸ್ ಅನ್ನು ನಾವು ಏಕೆ ಕೊಡುತ್ತಿದ್ದೇವೆ ಎಂದರೆ ನಿಂಬಳಿ ಕೆಲಸ ಮಾಡುತ್ತಿರುವ ಸ್ಟಾಫ್ ಬಂದು ಇರುವ ಸ್ಟಾಕ್ಸನ್ನು ಡಿಲೀಟ್ ಮಾಡಬಹುದು. ಆ ಕಸ್ಟಮರ್ನ ಡೇಟಾವನ್ನು ಡಿಲೀಟ್ ಮಾಡಬಹುದು ಮತ್ತು ನಂತರ ಹಾಕಿದ ಬಿಲ್ಲನ್ನು ಡಿಲೀಟ್ ಮಾಡಬಹುದು. ಈ ಎಲ್ಲ ಆಯ್ಕೆಗಳು ನೀವು ಎನೇಬಲ್ ಮಾಡಿದರೆ ಅವರಿಗೆ ಡಿಲೀಟ್ ಆಕ್ಷನ್ ಆಪ್ಷನ್ ಲಭ್ಯವಾಗ್ತದೆ ಮತ್ತು ಅದನ್ನು ಪರ್ಫಾರ್ಮ್ ಮಾಡಬಹುದು. ಅದಕ್ಕಿಂತ ಕೆಳಗೆ ಇರೋದು ನೋಡಿದರೆ ಬಿಲ್ ಹಿಸ್ಟ್ರಿ ಮತ್ತು ಮಿನಿ ಸ್ಟೇಟ್ಮೆಂಟ್ ಆಕ್ಸೆಸ್. ಈ ಬಿಲ್ ಹಿಸ್ಟ್ರಿ ಮತ್ತು ಮಿನಿ ಸ್ಟೇಟ್ಮೆಂಟ್ ಆಕ್ಸೆಸ್ ಅನ್ನು ನಾವು ಏಕೆ ಇಟ್ಟಿದ್ದೇವೆ ಎಂದರೆ ಇದನ್ನು ನಾವು ಎನೇಬಲ್ ಮಾಡಿದರೆ
ನಮಗೆ ಡಿಸ್ಪ್ಲೇ ಆಗುವ ಮಿನಿ ಸ್ಟೇಟ್ಮೆಂಟ್ ಇರ್ತದಲ್ಲವೇ, ಆ ಮಿನಿ ಸ್ಟೇಟ್ಮೆಂಟ್ ಅವರಿಗೂ ರಿಸೀಬಲ್ ಆಗಿರ್ತದೆ. ಅದೇ ಸಮಯದಲ್ಲಿ ನಿಮ್ಮ ಮೆನುನಲ್ಲಿ ಬಿಲ್ ಹಿಸ್ಟ್ರಿ ಎಂಬ ಒಂದು ಆಯ್ಕೆಯನ್ನು ಇಟ್ಟಿರ್ತೇವೆ. ನೀವು ಹಾಕಿರುವ ಎಲ್ಲಾ ಬಿಲ್ಲುಗಳನ್ನು ನೀವು ಚೆಕ್ ಮಾಡಿ ನೋಡಲು ಆ ಫೀಚರ್ ಆ ಅಸಿಸ್ಟೆಂಟ್ಗೂ ಕೆಲಸ ಮಾಡ್ತದೆ. ನೀವು ಇದನ್ನು ಡಿಸೇಬಲ್ ಮಾಡಿದರೆ ಅವರಿಗೆ ಅದು ಕೆಲಸ ಮಾಡುವುದಿಲ್ಲ, ಎನೇಬಲ್ ಮಾಡಿದರೆ ಮಾತ್ರ ಅವರಿಗೆ ಅದು ಕೆಲಸ ಮಾಡ್ತದೆ. ಅದು ಕೆಳಗಿರುವುದನ್ನು ನೋಡಿದರೆ ಕಾಂಟ್ಯಾಕ್ಟ್ ಮತ್ತು ಟ್ರಾನ್ಸಾಕ್ಷನ್ ನಮ್ಮ ಬಳಿ ಬರುವ ಗ್ರಾಹಕರ ಡೇಟಾವನ್ನೆಲ್ಲ ನಾವು ಸ್ಟೋರ್ ಮಾಡ್ತೇವೆ. ಆ ಗ್ರಾಹಕರು ಯಾವಾಗ ಏನು ಖರೀದಿ ಮಾಡಿದ್ದಾರೆ, ಅದೇ ಸಮಯದಲ್ಲಿ ಅವರು ಎಷ್ಟು ಸಾಲವನ್ನು ತೆಗೆದುಕೊಂಡಿದ್ದಾರೆ, ಹೆಚ್ಚುವರಿ ಎಷ್ಟು ಮೊತ್ತವನ್ನು ಅವರು ಇನ್ನೂ ಪಾವತಿಸಬೇಕಿದೆ, ಅಡ್ವಾನ್ಸ್ ಮೊತ್ತವನ್ನು ಏನಾದರೂ ಪಾವತಿಸಿದರೋ, ಈ ಎಲ್ಲ ವಿವರಗಳು ಇಲ್ಲಿರ್ತವೆ. ಈ ಆಕ್ಸೆಸ್ ಇದ್ದರೆ ಅಸಿಸ್ಟೆಂಟ್ ಮೊಬೈಲ್ನಲ್ಲಿ ಕೆಲಸ ಮಾಡ್ತದೆ, ಇಲ್ಲದಿದ್ದರೆ ಇದು ಅವರಿಗೆ ಕೆಲಸ ಮಾಡೋದಿಲ್ಲ. ಅದು ಕೆಳಗಿರುವುದನ್ನು ನೋಡಿದರೆ ತುಂಬ ಮುಖ್ಯವಾದ ಪ್ರೈಮರಿ ಫೀಚರ್ ಎಂದರೆ ಪ್ರಿಂಟರ್ ಆಕ್ಸೆಸ್. ನಮ್ಮ ಬಳಿ ಕೆಲಸ ಮಾಡುವ ಸ್ಟಾಫ್ಗಳಿಗೆ ನಾವು ಗರಿಷ್ಠ ಮಟ್ಟದಲ್ಲಿ ಕೊಡ್ತೇವೆ. ಅದನ್ನು ಕನಿಷ್ಠ ಮಟ್ಟದಲ್ಲಿ ಕೊಡಬೇಕಾದವರು ಬಿಲ್ ಮಾತ್ರ ಹಾಕಿದರೆ ಸಾಕು, ಬೇರೆ ಯಾವುದನ್ನು ಬದಲಾಯಿಸುವ ಅಗತ್ಯವಿಲ್ಲ ಅನ್ನೋ ಸಂದರ್ಭದಲ್ಲಿ ನೀವು ಉಳಿದ ಎಲ್ಲವನ್ನೂ ಡಿಸೇಬಲ್ ಮಾಡಿ ಕೇವಲ ಎನೇಬಲ್ ಮತ್ತು ಪ್ರಿಂಟರ್ ಆಕ್ಸೆಸ್ ಮಾತ್ರ ನೀಡಿದರೆ ಸಾಕು. ಅವರಿಗೆ ಬಂದು ಬಿಲ್ ಹಾಕ್ಕೊಳ್ತಾರೆ. ನೀವು ಹೊರಗಿನಿಂದ ಯಾವ ಸೇಲ್ಸ್ ಆಗಿವೆ ಎಂದು ಸುಲಭವಾಗಿ ಚೆಕ್ ಮಾಡಬಹುದು. ಕೆಳಗೆ ನೋಡಿದರೆ ಮುಖ್ಯವಾದದ್ದು ಲಾಭ ಅಥವಾ ನಷ್ಟ ನಮ್ಮ ಬಿಸ್ನೆಸ್ಸಲ್ಲಿ. ಈಗ ಹೋಲ್ಸೇಲಲ್ಲಿ ನಾವು ಕೆಲವು ವಸ್ತುಗಳನ್ನು ಖರೀದಿಸ್ತೇವೆ ಅಥವಾ ಮನೆಯಲ್ಲೇ ತಯಾರಿಸ್ತೇವೆ. ಹಾಗಿದ್ರೆ ಆ ತಯಾರಿಕಾ ವೆಚ್ಚವನ್ನು ನಾವು ನಮಗೆ ನೀಡ್ತೇವೆ ಮಾರಾಟದ ಬೆಲೆ ನಿರ್ಧರಿಸುವಾಗ. ಆ ಉತ್ಪನ್ನವನ್ನು ಮಾರುವಾಗ ಎಷ್ಟು ಲಾಭ ಇದೆ ಅಥವಾ ಎಷ್ಟು ನಷ್ಟ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳಲು ಇದನ್ನು ಎನೇಬಲ್ ಮಾಡಿದ್ದೇವೆ ಎಂದು ಅರ್ಥ. ಆ ಅಸಿಸ್ಟೆಂಟ್ ಮೊಬೈಲ್ನಲ್ಲಿಯೂ ಅವರು ಬಿಲ್ ಹಾಕುವಾಗಲೇ ನೋಡಬಹುದು ಮತ್ತು ನಂತರ ಹಾಕಿದ ಬಿಲ್ ಹಾಕಿದ ನಂತರ ಮಿನಿ ಸ್ಟೇಟ್ಮೆಂಟ್ನಲ್ಲಿಯೂ ನೋಡಬಹುದು, ಬಿಲ್ ಹಿಸ್ಟ್ರಿಯಲ್ಲಿಯೂ ನೋಡಬಹುದು. ನೀವು ಇದನ್ನು ಡಿಸೇಬಲ್ ಮಾಡಿದ್ದೀರಾ ಎಂದರೆ ಅವರಿಗೆ ನೀವು ಎಷ್ಟು ಮಾರ್ಜಿನ್ ಇಟ್ಟಿದ್ದೀರಿ, ಎಷ್ಟು ಲಾಭ ಬರುತ್ತಿದೆ ಎಂಬುದನ್ನೆಲ್ಲ ಅವರು ನೋಡಲು ಸಾಧ್ಯವಿಲ್ಲ. ಅದಕ್ಕೆ ಕೆಳಗೆ ಯಾವ ಆಕ್ಸೆಸ್ ಇದೆ ಎಂದು ನೋಡಿದರೆ ಅನೌನ್ಸ್ಮೆಂಟ್ ಆಕ್ಸೆಸ್ ಇದೆ. ಈ ಅನೌನ್ಸ್ಮೆಂಟ್ ಆಕ್ಸೆಸ್ ಎಲ್ಲಿ ವರ್ಕ್ ಆಗುತ್ತೆ ಅಂತ ನೋಡಿದರೆ ನಮ್ಮ ಆನ್ಲೈನ್ ಸ್ಟೋರ್ ಕೊಡ್ತೇವೆ, ಸರಕು ಬೈರ್ ಆ್ಯಪ್ನಲ್ಲಿಯೂ ಮತ್ತು ಸರಕುಬೈ.com ವೆಬ್ಸೈಟ್ನಲ್ಲಿಯೂ. ಈ ಜಾಗಗಳಿಂದ ನಿಮ್ಮ ಗ್ರಾಹಕರಿಗೆ ನೀವು ಆನ್ಲೈನ್ನಲ್ಲಿ ನಿಮ್ಮ ಉತ್ಪನ್ನವನ್ನು ಡೆಲಿವರಿ ಮಾಡಬೇಕೆಂದು ಬಯಸಿದರೆ ಅದಕ್ಕಾಗಿ ನೀವು ಆಫರ್ ಹೀಗಾಗಿ ಕೊಡಬಹುದು. ನಾವು ಸರಕು ಬೈರ್ ಆ್ಯಪ್ ಓಪನ್ ಮಾಡಿದಾಗ ಅನೌನ್ಸ್ಮೆಂಟ್ ಎಂಬುದು ನಮ್ಮ ಮೇನ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತದೆ. ಆ ಅನೌನ್ಸ್ಮೆಂಟ್ಗಳು ಯಾವುದಕ್ಕೆ ಅಂದರೆ ನೀವೊಂದು ಆಫರ್ ಹಾಕೋದು. ಉದಾಹರಣೆಗೆ ನೀವೊಂದು ರೆಸ್ಟೋರೆಂಟ್ ಓಪನ್ ಮಾಡ್ತೀರಾ, ಫಸ್ಟ್ ವೀಕ್ನಲ್ಲಿ ನೈಟ್ ಟು ಗೆಟ್ 1 ಫ್ರೀ ಅಂತ ಆಫರ್ ಹಾಕ್ತೀರಾ. ಇಲ್ಲ ದೀಪಾವಳಿಗೆ ನೀವೊಂದು ಆಫರ್ ಕೊಡ್ತೀರಾ, 2 ಸೆಟ್ಗಳನ್ನು ಖರೀದಿಸಿದರೆ 1 ಫ್ರೀ ಅಂತ ಆಫರ್ ಕೊಡ್ತೀರಾ. ಇಂಥ ಸಣ್ಣ ಸಣ್ಣ ಅನೌನ್ಸ್ಮೆಂಟ್ ಆಫರ್ಗಳು ಡೀಲ್ನಲ್ಲಿ ಈ ಅನೌನ್ಸ್ಮೆಂಟ್ ಫೀಚರ್ ಮೂಲಕ ನೀವು ನಿಮ್ಮ ಬಳಿ ಕೆಲಸ ಮಾಡ್ತಿರುವ ಅಸಿಸ್ಟೆಂಟ್ಗೆ ಕ್ರಿಯೇಟ್ ಮಾಡಿಸಿ ಹೇಳಬಹುದು. ಅವರು ಸ್ವತಃ ಇಮೇಜ್ಗಳನ್ನು ಕ್ರಿಯೇಟ್ ಮಾಡ್ತಾರೆ, ವಿಡಿಯೋ ಕೂಡ ರೆಡಿ ಮಾಡ್ತಾರೆ, ಇದರಲ್ಲಿ ಪೋಸ್ಟ್ ಮಾಡಬಹುದು. ಅದಕ್ಕೆ ಕೆಳಗಿರೋದನ್ನು ನೋಡಿದರೆ ಆನ್ಲೈನ್ ಸ್ಟೋರ್ ಆಕ್ಸೆಸ್ ಇದೆ. ಈ ಆನ್ಲೈನ್ ಸ್ಟೋರ್ ಆಕ್ಸೆಸ್ ಅನ್ನು ಏಕೆ ಕೊಡಲಾಗಿದೆ ಅಂದರೆ ನಿಮ್ಮ ಬಳಿ ಕೆಲಸ ಮಾಡ್ತಿರುವ ಜನರು ಆನ್ಲೈನ್ ಸ್ಟಾಕ್ಗಳನ್ನೆಲ್ಲ ಆನ್ಲೈನ್ನಲ್ಲಿ ಯಾವ ಆರ್ಡರ್ಗಳು ಡಿಸ್ಪ್ಲೇ ಆಗಬೇಕು, ಯಾವುವು ಡಿಸ್ಪ್ಲೇ ಆಗಬಾರದು ಎಂಬುದನ್ನು ನಿಯಂತ್ರಿಸಲು ಈ ಫೀಚರನ್ನು ನಾವು ನೀಡಿದ್ದೇವೆ. ಇದನ್ನು ಎನೇಬಲ್ ಮಾಡಿದರೆ ಆ ವ್ಯಕ್ತಿಗೆ ಕೇವಲ ಆನ್ಲೈನ್ ಆರ್ಡರ್ ಮಾತ್ರ ನೋಡಬೇಕೆಂದಿದ್ರೆ ನೀವು ಇದನ್ನು ಮಾತ್ರ ಎನೇಬಲ್ ಮಾಡಿ ಅವ್ರ ಬಳಿ ಕೊಡ್ಬೋದು. ಅವರಿಗೆ ಯಾವ ಸ್ಟಾಕ್ ಇದೆ, ಯಾವುದು ಇಲ್ಲ ಎಂಬುದನ್ನು ನೋಡಿ ಅವರು ತಾವೇ ಹೈಡ್ ಮಾಡಿ ವಿಸಿಬಲ್ ಮಾಡ್ಕೋಬಹುದು. ಆ ಆನ್ಲೈನ್ ಶೋನಲ್ಲಿ ತುಂಬ ಚಿತ್ರಗಳಿವೆ. ಆನ್ಲೈನ್ ಸ್ಟೋರ್ನಲ್ಲಿಯೇ ಒಂದು ಮ್ಯಾನೇಜ್ಮೆಂಟ್ ಇದೆ, ಅದರಲ್ಲಿ ಗ್ರೇಸ್ ಟೈಮ್ ಫೀಚರ್ ಇದೆ, ಟೈಮ್ ಸ್ಲಾಟ್ ಇದೆ. ಹಾಗಾಗಿ ನೀವು ನೋಡಿದರೆ ಈ ಫೀಚರ್ನ ಎನೇಬಲ್ ಮಾಡಿದರೆ ಅವರಿಗೆ ಆ ಸ್ಕ್ರೀನ್ ಓಪನ್ ಆಗ್ತದೆ, ಇಲ್ಲದಿದ್ದರೆ ಅವರಿಗೆ ಓಪನ್ ಆಗೋದಿಲ್ಲ. ನಂತರ ಇರೋ ಫೀಚರ್ ನೋಡಿದರೆ ಆನ್ಲೈನ್ ಆರ್ಡರ್ ಆಕ್ಸೆಸ್. ಈ ಆನ್ಲೈನ್ ಆರ್ಡರ್ ಆಕ್ಸೆಸ್ ಮೂಲಕ ನಿಮಗೆ ಬೈಯರ್ ಆ್ಯಪಿಂದ ಅಥವಾ ಬೈಯರ್ ವೆಬ್ಸೈಟಿಂದ ಯಾರಾದರೂ ರಿಸೀವ್ ಆಗ್ತಾರೆ ಎಂದರೆ ನೀವು ಅದನ್ನು ಹ್ಯಾಂಡಲ್ ಮಾಡಿದ್ರೆ ಇನ್ನೊಬ್ಬ ವ್ಯಕ್ತಿಗೆ ಹ್ಯಾಂಡ್ ಓವರ್ ಮಾಡಬೇಕೆಂದಿದ್ದರೆ ಈ ಫೀಚರನ್ನು ಆನ್ ಮಾಡಿದರೆ ಅವರಿಗೆ ನೋಟಿಫಿಕೇಶನ್ ರಿಸೀವ್ ಆಗ್ತದೆ. ಅವರು ಆ ಆರ್ಡರನ್ನು ಕನ್ಫರ್ಮ್ ಮಾಡಿ ತಯಾರಿಸಿ ಡೆಲಿವರಿ ಮಾಡುವವರೆಗೆ ಈ ಫೀಚರ್ ಇದ್ದರೆ ಅವರು ಅದನ್ನು ನಿರ್ವಹಿಸಿಕೊಳ್ಳಬಹುದು. ನಂತರ GST ಫೀಚರ್ ಆಕ್ಸೆಸ್. ಈಗ ನೀವೊಂದು ವ್ಯವಹಾರ ಮಾಡ್ತಿದ್ದೀರಿ, ಆ ವ್ಯವಹಾರದಲ್ಲಿ ಕೆಲವು ಸ್ಥಳೀಯ ಗ್ರಾಹಕರಿಗೆ GST ಇಲ್ಲದೆ ನೀವು ಇನ್ವಾಯ್ಸ್ ಕೊಡ್ಬೋದು, ಕೆಲವು ಪ್ರಮುಖ ಗ್ರಾಹಕರಿಗೆ ನೀವು GST ಬಿಲ್ ನೀಡಿ ಕೊಡ್ಬೋದು. ಆಗ ಈ GST ಬಿಲ್ಲನ್ನು ನೀವು ಮಾತ್ರ ಆಕ್ಸೆಸ್ ಮಾಡಬೇಕು. ನಿಮ್ಮ ಜೊತೆ ಕೆಲಸ ಮಾಡುವ ಅಸಿಸ್ಟೆಂಟ್ಗೆ ಈ ಆಕ್ಸೆಸ್ ಕೊಡಬಾರದು ಎಂದು ನೀವು ಬಯಸಿದರೆ ಇದನ್ನು ನೀವು ಡಿಸೇಬಲ್ ಮಾಡಬಹುದು. ಅಥವಾ ಅವರು ಒಂದು ಅಕೌಂಟೆಂಟ್ ಆಗಿದ್ದರೆ ಅಥವಾ GST ಬಗ್ಗೆ ಹೊರಗಿನ ಜ್ಞಾನ ಇದ್ದರೆ ನೀವು ಇದನ್ನು ಎನೇಬಲ್ ಮಾಡಿ ಅವರಿಗೆ ಆಕ್ಸೆಸ್ ಕೊಡ್ಬೋದು. ಆಗ ಅವ್ರು ಏನು ಮಾಡ್ತಾರೆ ಅಂದರೆ ಆ ಬಿಲ್ಲಲ್ಲಿ ಸರಿಯಾದ GST ಬಿಲ್ ಹಾಕಿ ನಿಮ್ಮ ಇನ್ಫಾರ್ಮೇಷನ್ ಎಲ್ಲವನ್ನು ಹಾಕಿ ಆ ಬಿಲ್ ಹಾಕುವಾಗ ಅದು ನೆಟ್ ಇದ್ದಾಗ ಮಾತ್ರ ನಿಮಗೆ ಕ್ರಿಯೇಟ್ ಆಗ್ತದೆ. ಆಗ ಸರಿಯಾದ GST ಇನ್ವಾಯ್ಸ್ ಸೀರಿಯಲ್ ನಂಬರಲ್ಲಿ ನಿಮಗೆ ವರ್ಕ್ ಆಗ್ತದೆ. ಅದೇ ನಂತರ ಇರೋ ಟೀಚರ್ ನೋಡಿದ್ರೆ ಸ್ಟೇಟ್ಮೆಂಟ್ ಜನರೇಟ್ ಆಕ್ಸೆಸ್ ನಮಗಿರ್ತದೆ. ನಾವೀಗ ಬಿಸ್ನೆಸ್ ಮಾಡ್ತಿದ್ದೀವಿ, ಇವತ್ತು ಒಂದಿನ ಮುಗಿದೋಯ್ತು ಅಂದರೆ ಎಷ್ಟು ಸೇಲ್ ಆಗಿದೆ ಎಂಬ ರಿಪೋರ್ಟ್ ನಾವು ಜನರೇಟ್ ಮಾಡಬೇಕು. ಮಂತ್ಲಿ ರಿಪೋರ್ಟ್, ಡೈಲಿ ರಿಪೋರ್ಟ್ ಅಥವಾ ವೀಕ್ಲಿ, ಇಯರ್ಲಿ, ಇಂಥ ಎಲ್ಲ ರಿಪೋರ್ಟ್ಗಳಲ್ಲೂ ನಾವು ಹಲವಾರು ವೆರೈಟೀಸ್ ಇಟ್ಟಿದ್ದೀವಿ. ಉದಾಹರಣೆಗೆ GSTಗೆ ಒಂದು ರಿಪೋರ್ಟ್,
ಕೇವಲ ಬಿಲ್ಲಿಗೆ ಒಂದು ರಿಪೋರ್ಟ್ ಇರ್ತದೆ. ಎಷ್ಟು ಸ್ಟಾಕ್ ಇದೆ ಎಂಬ ರಿಪೋರ್ಟ್, ಕಸ್ಟಮರ್ ರಿಪೋರ್ಟ್, ಆನ್ಲೈನ್ ರಿಪೋರ್ಟ್, ಹೀಗೆ ಹಲವಾರು ರಿಪೋರ್ಟ್ಗಳನ್ನು ನಾವು ಕೊಡ್ತೀವಿ. ಈ ಎಲ್ಲ ರಿಪೋರ್ಟ್ಗಳನ್ನು ಜನರೇಟ್ ಮಾಡೋ ಆಕ್ಸೆಸ್ ನೀವು ಎನೇಬಲ್ ಮಾಡಿದರೆ ಆ ಅಸಿಸ್ಟೆಂಟ್ಗೆ ಆ ಫಂಕ್ಷನ್ ಕೆಲಸ ಮಾಡ್ತದೆ. ಹಾಗೆ ಮಾಡದಿದ್ದರೆ ಅವರಿಗೆ ಎಲ್ಲವೂ ಲಭ್ಯವಿರೋದಿಲ್ಲ. ಅದಕ್ಕೆ ಕೆಳಗಿರುವ ಚಿತ್ರವನ್ನು ನೋಡಿದರೆ KOD ಟೇಬಲ್ ಆಕ್ಸೆಸ್. ಈಗ ನೀವು ಒಂದು ರೆಸ್ಟೋರೆಂಟ್ ಹೊಂದಿದ್ದೀರಾ. ಆ ರೆಸ್ಟೋರೆಂಟ್ನಲ್ಲಿ ಸ್ಟಾಫ್ ಅನ್ನು ತಲುಪಿದ ಮೇಲೆ ಮ್ಯಾನೇಜರ್ ಲೆವೆಲ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಅಂದರೆ ನೀವು ಈ ಆಕ್ಸೆಸ್ ಅವರನ್ನು ಕೊಡಬಹುದು. ಅವರೇನು ಮಾಡ್ತಾರೆ ಅಂದರೆ, ನೀವು KOD ಪ್ಲಾನ್ ಪರ್ಚೇಸ್ ಮಾಡಿದರೆ ಮಾತ್ರ ಈ ಆಕ್ಸೆಸ್ ಅವರಿಗೆ ವರ್ಕ್ ಆಗುತ್ತದೆ. ಆದ್ದರಿಂದ ನೀವು ಅವರಿಗೆ ಈ ಆಕ್ಸೆಸ್ ಕೊಟ್ಟರೆ ನಿಮ್ಮ ರೆಸ್ಟೋರೆಂಟ್ನಲ್ಲಿ ಯಾವ್ಯಾವ ಟೇಬಲ್ಗಳಿವೆ ಎಂಬುದನ್ನು ನೋಡಬಹುದು. ಆ ಟೇಬಲ್ಗಳನ್ನು ಎಲ್ಲವನ್ನು ಇವರೇ ಕ್ರಿಯೇಟ್ ಮಾಡ್ತಾರೆ. ಯಾವ ವೈಟರ್ ಯಾವ್ಯಾವ ಟೇಬಲ್ ನೋಡಬೇಕು ಎಂಬ ಆಕ್ಸೆಸ್ ಇವರಿಗೆ ಕೊಡ್ಬೋದು. ಮತ್ತು ನಂತರ ಸರಿಯಾಗಿ ಎಷ್ಟು ರನ್ನಿಂಗ್ ಆರ್ಡರ್ಗಳು ಹೋಗಿವೆ ಎಂಬುದನ್ನು ಆ ಮ್ಯಾನೇಜರ್ ನೋಡ್ಬೋದು. ಅಂದರೆ ಆ ವ್ಯಕ್ತಿಗೆ ಈ ಆಕ್ಸೆಸ್ ಕೊಟ್ಟಿದ್ದರಿಂದ ಅವರು ಬಂದು ಗ್ರಾಹಕರು ಕೇಳಿದಾಗ ಕಿಚನ್ಗೆ ಕಳಿಸದೆ ಆರ್ಡರ್ ಕ್ಲೋಸ್ ಮಾಡ್ಬೋದು. ಕಿಚನ್ಗೆ ಕಳಿಸದೆ ಕೇವಲ ಕ್ಯಾಶ್ ಕೌಂಟರ್ನಲ್ಲಿ ಪ್ರಿಂಟ್ ಮಾಡಿ ಆರ್ಡರ್ ಕೊಡ್ಬೋದು. ಈ ಆಕ್ಸೆಸ್ ಇದೆ. ಈ KOT ಟೇಬಲ್ ಆಕ್ಸೆಸ್ ಮ್ಯಾನೇಜರ್ ಲೆವೆಲ್ನವರಿಗೆ ಕೊಡಬಹುದು. ಅವರಿಗಷ್ಟೇ ಈ ಫೀಚರ್ ಕೆಲಸ ಮಾಡ್ತದೆ. ಕೊನೆಯ ಆಯ್ಕೆ KOT ಪ್ರಿಂಟರ್ ಆಕ್ಸೆಸ್. ನಿಮ್ಮ ರೆಸ್ಟೋರೆಂಟ್ನಲ್ಲಿ ಹಲವಾರು ವೈಟರ್ಗಳಿದ್ದರೆ, ಹಲವಾರು ಟೇಬಲ್ಗಳನ್ನು ಮ್ಯಾನೇಜ್ ಮಾಡ್ತಿದ್ದರೆ, ಕಿಚನ್ನಲ್ಲಿ ನಮ್ಮ KOT ಪ್ರಿಂಟರ್ಗಳು ಡ್ಯೂಯಿಂಗ್ ಅಥವಾ ಗ್ರೀನ್ ಪ್ರಿಂಟರ್ ಇಡ್ತಿದ್ದರೆ, ಒಬ್ಬ ವೈಟರ್ಗೆ ಮೊಬೈಲ್ ಕೊಟ್ಟು ಆರ್ಡರ್ ತೆಗೆದುಕೊಳ್ಳಲು ಹೇಳಿದರೆ ಅವರು ಹೋಗಿ ಆರ್ಡರ್ ತೆಗೆದುಕೊಳ್ತಾರೆ. ಆ ಆರ್ಡರ್ ತೆಗೆದುಕೊಂಡ್ರೆ ಅದು ಕಿಚನ್ಗೆ ಹೋಗಿದ್ರೆ ಮಾತ್ರ ಆ ಆರ್ಡರ್ ಮುಂದಿನ ಪ್ರೊಸೆಸ್ಸಿಗೆ ಹೋಗ್ತದೆ. ಆ ರೀತಿಯಲ್ಲಿ ನಾವು ಕೆಲವು ನಿರ್ಬಂಧಗಳನ್ನು ಹಾಕಿದ್ದೇವೆ. ಹಾಗಾಗಿ ನಿಮ್ಮ ಬಳಿ ಕೆಲಸ ಮಾಡುವ ವೈಟರ್ ನಿಜವಾಗಿಯೂ ಶುದ್ಧವಾಗಿರುತ್ತಾರೆ ಎಂಬುದು ನಿಮಗೆ ಗೊತ್ತಾಗದು. ಆದರೆ ಈ ಫೀಚರ್ಗಳನ್ನು ನೀವು ಬಳಸುವುದರಿಂದ ಅವರು ಯಾವ ಆರ್ಡರ್ ಆಗಿದ್ರೂ ಸಹ ಅದು ಕಿಚನ್ಗೆ ಸರಿಯಾಗಿ ಪ್ರಿಂಟ್ ಆಗ್ತದೆ. ಹಾಗಾಗಿ ನೀವು ನಿಮ್ಮ ಮೊಬೈಲ್ನಿಂದಲೂ ಚೆಕ್ ಮಾಡಬಹುದು ಎಷ್ಟು ಆರ್ಡರ್ಗಳು ಕಿಚನ್ಗೆ ಹೋಗಿವೆ ಎಂದು. ಈಗ ಈ ನೀವು ನೋಡಿದ್ರೆ ನೀವು ಅಸಿಸ್ಟೆಂಟಿಗೆ ಕೊಡಬಹುದು. ಆ ವ್ಯಕ್ತಿಯನ್ನು ನೀವು ಯಾವ ಉದ್ದೇಶಕ್ಕಾಗಿ ಬಳಸ್ಕೊಳ್ತಿದ್ದೀರಿ ಎಂಬುದನ್ನು ನೀವು ಒಮ್ಮೆ ದೃಢೀಕರಿಸಿ ಅದಕ್ಕೆ ಬೇಕಾದ ಫೀಚರ್ಗಳನ್ನು ಮಾತ್ರ ನೀಡೋದು ಉತ್ತಮ. ಸರಿ, ಈಗ ನಮ್ಮ ಮೊಬೈಲ್ನಿಂದ ಅಸಿಸ್ಟೆಂಟನ್ನು ಹೇಗೆ ಸೇರಿಸಬೇಕು ಎಂಬುದನ್ನು ನೋಡೋಣ. ಮೊದಲಿಗೆ ನೀವು ಈ ಮೆನುದಿಂದ ಅಸಿಸ್ಟೆಂಟ್ ಸ್ಕ್ರೀನಿಗೆ ಹೋಗಬೇಕು. ಅಸಿಸ್ಟೆಂಟ್ಗಳು ನಿಮಗೆ ಬಹುಶಃ ಒಂದು 0.4 ಪಾಯಿಂಟ್ ವರ್ಷನ್ ಬಳಸ್ತಿದ್ದೀರಾ. ಹಾಗಿದ್ದರೆ ಈ ಪ್ರೀಮಿಯಂ ಎಕ್ಸ್ಪ್ಯಾಂಡ್ ಮಾಡಿದರೆ ಮಾತ್ರ ಓಪನ್ ಆಗ್ತದೆ. ಹಾಗಿದ್ದರೆ ಈ ಪ್ರೀಮಿಯಂ ಎಕ್ಸ್ಪ್ಯಾಂಡ್ ಮಾಡಿದ್ದೀರಾ? ಹಾಗಾದರೆ ಕೆಳಗೆ ಅಸಿಸ್ಟೆಂಟ್ ಇರ್ತದೆ. ಅಸಿಸ್ಟೆಂಟ್ ಆಯ್ಕೆ ಮಾಡಿದರೆ ನೀವು ಈಗಾಗಲೇ ಸೇರಿಸಿರುವ ಅಸಿಸ್ಟೆಂಟ್ಗಳೇ ಆ ಡಿವೈಸ್ ಪಟ್ಟಿ ಇಲ್ಲಿ ಬರ್ತದೆ. ಇಲ್ಲ ಹೊಸದಾಗಿ ಸೇರಿಸಲು ಹೋಗ್ತಿದ್ದೀರಾ? ಹಾಗಿದ್ರೆ ಇದರಲ್ಲಿ ಪ್ಲಸ್ ಕ್ಲಿಕ್ ಮಾಡ್ಬೋದು. ಈಗ ನನ್ನ ಇನ್ನೊಂದು ಮೊಬೈಲ್ ನೋಡಿದರೆ ಆ್ಯಪ್ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ನಮ್ಮ ಭಾಷೆ ಆಯ್ಕೆ ಮಾಡುವಂತೆ ಒಂದು ಆಯ್ಕೆ ಬರುತ್ತೆ. ಇಲ್ಲಿ ಭಾಷೆ ಕೊಟ್ಟ ನಂತರ ನೀವು ಎಲ್ಲ ಅನುಮತಿಗಳನ್ನು ನೀಡ್ಬೋದು. ಹೀಗಾಗಿ ನೀಡಿದ ನಂತರ ನಿಮಗೆ ಈ ಫೋನ್ ನಂಬರ್ ಪರಿಶೀಲನೆ ಸ್ಕ್ರೀನ್ ಬರುತ್ತೆ. ನಮ್ಮ ಬಿಸ್ನೆಸ್ ಅಸಿಸ್ಟೆಂಟ್ ಕೊಟ್ಟವನೇ ಒಂದು QR ಕೋಡ್ ಜನರೇಟ್ ಆಗ್ತದೆ. ಸರಿ, ಈಗ ಹೊಸ ಅಸಿಸ್ಟೆಂಟ್ ಸೇರಿಸಲು ನಿಮ್ಮ ಮೊಬೈಲ್ನಿಂದ ಈ ಪ್ಲಸ್ ಬಟನ್ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ಈ ಅಸಿಸ್ಟೆಂಟ್ ಮೊಬೈಲ್ನಲ್ಲಿ ಈ ಸ್ಕ್ಯಾನರ್ ಡಿಸ್ಪ್ಲೇ ಆಗ್ತದೆ. ಸ್ಕ್ಯಾನ್ ಮಾಡಿದ ತಕ್ಷಣ ಅದು ಯಾವ ಡಿವೈಸ್ ಇನ್ಫೋ ಅನ್ನೋದನ್ನು ತೋರಿಸ್ತದೆ. ನಾನು ಆ್ಯಡ್ ಮಾಡಿದ್ದು ನೋಡ್ತೀರಾ, ಅಂದರೆ 1 ವರ್ಷ ಡಿವೈಸ್ ಅಂತ ಇದನ್ನು ಆಂಡ್ರಾಯ್ಡ್ ಸ್ಟುಡಿಯೋದಲ್ಲಿರುವ 1 ವರ್ಷ ಡಿವೈಸ್ ನಿಮ್ಮ ಅಸಿಸ್ಟೆಂಟ್ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿದಾಗ ಅವರು ವಿವೋ, ಓಪ್ಪೋ ಇಲ್ಲ ಸ್ಯಾಮ್ಸಂಗ್, OnePlus ಇಂತಹ ಯಾವ ಮಾದರಿ ಯೂಸ್ ಮಾಡ್ತಾರೋ ಆ ಬ್ರ್ಯಾಂಡ್ ಮಾದರಿ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಮೇಲೆ ಒಂದು ಹೆಸರು ಕೊಡ್ಬೋದು. ಇದರಲ್ಲಿ ಆ ಡಿವೈಸ್ ಹೆಸರು ಕೊಡಬೇಕಾದ್ರೂ ಕೊಡ್ಬೋದು. ಇಲ್ಲ ನಿಮಗೆ ಒಂದು ಸ್ಟೇಬಲ್ ಎಂಪ್ಲಾಯ್ ಇದ್ದಾರೆ ಅಂದರೆ ಆ ಎಂಪ್ಲಾಯ್ ಅವರ ಈ ಮೊಬೈಲ್ ಯೂಸ್ ಮಾಡ್ತಿದ್ರೆ ಆ ಎಂಪ್ಲಾಯ್ ಹೆಸರು ಕೂಡ ಇಲ್ಲಿ ಕೊಡ್ಬೋದು. ಇದರಲ್ಲಿ ಅವರ ಹೆಸರು ಬಂದ್ಬಿಡುತ್ತೆ. ನಾನೀಗ ರಾಜ ಅಂತ ಕೊಡ್ತೀನಿ. ಈಗ ಕೆಳಗೆ ನೋಡಿದ್ರೆ ಬಹಳಷ್ಟು ಆಕ್ಸೆಸ್ ಇದರಲ್ಲಿದೆ. ಇಲ್ಲ ನಾನೀಗ ಓನರ್ ಆಕ್ಸೆಸ್ನಲ್ಲಿ ಎಲ್ಲವೂ ವರ್ಕ್ ಆಗುತ್ತೆ ಅಂದರೆ ಈ ಓನರ್ ಕೊಡ್ತೀನಿ. ಇಲ್ಲ ನನಗೆ ಅವರು ಆರ್ಡರ್ ಮಾತ್ರ ಸೇವ್ ಮಾಡಿದರೆ ಸಾಕು ಅನ್ನೋ ಸಮಯದಲ್ಲಿ ಈ ಪ್ರಿಂಟರ್ ಆಕ್ಸೆಸ್ ಮಾತ್ರ ಕೊಡ್ತೀನಿ. ಈಗ ಕೊಟ್ಟಿದ್ರೆ ನಿಮಗೆ ಪ್ಲ್ಯಾನ್ ಇಲ್ಲಿ ತೋರಿಸ್ತದೆ. ಬಹುಪಾಲು ನೀವು ಪ್ರೋ ಬಿಲ್ಲಿಂಗ್ ಪ್ಲ್ಯಾನ್ ಖರೀದಿ ಮಾಡಿ ನೀವು ಆ ಸಮಯದಲ್ಲಿ, ಅಂದರೆ ಈಗಾಗಲೇ ನಾವು 2 ಅಸಿಸ್ಟೆಂಟ್ ಸರಿಯಾಗಿ ಕೊಟ್ಟಿದ್ದೇವೆ. ಆದ್ದರಿಂದ ನೀವು ಖರೀದಿ ಮಾಡಿದರೆ ಅಸಿಸ್ಟೆಂಟ್ಗಾಗಿ ಬ್ಯಾಲೆನ್ಸ್ ಕೌಂಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇನ್ನೊಂದು ಪ್ಲ್ಯಾನ್ ನೀವು ಹೆಚ್ಚುವರಿಯಾಗಿ, ಈಗ ನಾವು ಇದರಲ್ಲಿ ಇರುವುದಿಲ್ಲದೆ ಹೆಚ್ಚುವರಿ ಅಸಿಸ್ಟೆಂಟ್ ನಾವು ಒದಗಿಸ್ತೇವೆ. ಹಾಗಾಗಿ ನೀವು ಆ ರೀತಿಯಲ್ಲಿ ಬಳಸಬೇಕಂದ್ರೆ ಆ ಪ್ಲ್ಯಾನನ್ನು ನಾವು ಆಕ್ಟಿವೇಟ್ ಮಾಡಿದ ನಂತರ ನೀವು ಇದರಲ್ಲಿ ಬದಲಾಯಿಸ್ಕೊಳ್ಬಹುದು. ಈಗ ಇದಕ್ಕೆ ಡಿಫಾಲ್ಟ್ ಆಗಿರುವ ಒಂದು ಪ್ಲ್ಯಾನ್ ನಿಮಗೆ ಡಿಸ್ಪ್ಲೇ ಆಗ್ತದೆ. ಈಗ ನಾನು ಸಬ್ಮಿಟ್ ಒತ್ತಿದ್ರೆ ಹೇಗಿರುತ್ತೆ?
ನನಗೆ ಈ ಅಸಿಸ್ಟೆಂಟ್ ಕ್ರಿಯೇಟ್ ಆದ ಕೂಡಲೇ ಈಗ ನೋಡಿ ನನ್ನ ಅಸಿಸ್ಟೆಂಟ್ ಮೊಬೈಲ್ ಸ್ವಯಂಚಾಲಿತವಾಗಿ ಲಾಗಿನ್ ಆಗಿದೆ. ಕೆಲವು ಮೊಬೈಲ್ಗಳಲ್ಲಿ ಅಂದರೆ ನೋಟಿಫಿಕೇಶನ್ ಸ್ವೀಕರಿಸದ ಕೆಲವು ಮೊಬೈಲ್ಗಳಲ್ಲಿ ಅದು ಸ್ವಯಂಚಾಲಿತ ಲಾಗಿನ್ ಆಗೋದಿಲ್ಲ. ಅಂದರೆ ನೀವು ಆತ್ಮವಿಶ್ವಾಸದಿಂದ ಕೆಳಗೆ ಒಂದು ಲಾಗಿನ್ ಬಟನ್ ಇರ್ತದೆ, ಅದನ್ನು ಕ್ಲಿಕ್ ಮಾಡಿ ನೀವು ಲಾಗಿನ್ ಮಾಡ್ಕೋಬಹುದು. ಈಗ ಲಾಗಿನ್ ಮಾಡುವಾಗ ನೀವು ನೋಡಿದಾಗ ನಿಮಗೆ ಗೊತ್ತಾಗ್ತದೆ ನಿಮ್ಮ ಮೊಬೈಲ್ನಲ್ಲಿ ಲಾಗಿನ್ ಮಾಡುವಾಗ ಹೇಗೆ ವರ್ಕ್ ಆಗುತ್ತದೋ ಅದೇ ಎಲ್ಲವೂ ಇದರಲ್ಲಿ ವರ್ಕ್ ಆಗ್ತದೆ. ಈಗ ನೋಡಿದರೆ ಈ ಕೃಷ್ಣನ್ ಮೊಬೈಲ್ ಲಾಗಿನ್ ಆಗಿದೆ. ಇದರಲ್ಲಿ ನಾನೀಗ ಕ್ಲಿಕ್ ಮಾಡಿ ಮೊದಲನೆಯದನ್ನು ಮಾತ್ರ ಆಯ್ಕೆ ಮಾಡಿದ್ದೀನಿ. ಈ ಚಿತ್ರಗಳು ನಿಮಗೆ ಲೋಡ್ ಆಗಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತವೆ. ಅಂತಂದರೆ ನಾನು 2 ಐಟಮ್ಗಳನ್ನು ಸೇರಿಸುತ್ತೇನೆ. ಸೇರಿಸಿದ ನಂತರ ನೀವು ಚೆಕ್ ಮಾಡಬಹುದು, ಅವರು ಪೇಮೆಂಟ್ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ನಾವು ಕ್ಯಾಶ್ ಜಿಪೇ ಎಂಬುದನ್ನು ಆಯ್ಕೆ ಮಾಡಿದ್ದೇವೆ. ಆ ಸೇವ್ ಆರ್ಡರ್ ಅನ್ನು ಒತ್ತುತ್ತೇನೆ. ಆರ್ಡರ್ ಹಾಕಲು ಸಾಧ್ಯವಾಗ್ತದೆ, ಯಾಕಂದರೆ ನಾನು ಇದರಲ್ಲಿ ಪ್ರಿಂಟರ್ ಆಕ್ಸೆಸ್ ನೀಡಿರೋದ್ರಿಂದ ಪ್ರಿಂಟರ್ ಇದ್ದರೂ ಇಲ್ಲದಿದ್ದರೂ ಆರ್ಡರನ್ನು ನಾನು ಉಳಿಸ್ಕೋಬೋದು. ಈಗ ಇದರಲ್ಲಿ ಹೋಗಿ ನಾನು ಒಂದು ಐಟಮ್ನ ಎಡಿಟ್ ಮಾಡಲಿದ್ದೀನಿ. ಈಗ ಚಿಕನ್ ವಿತ್ ಫ್ರೈಡ್ ಅನ್ನು ನಾನು ಎಡಿಟ್ ಮಾಡಲಿದ್ದೇನೆ. ಇದನ್ನು ಕ್ಲಿಕ್ ಮಾಡ್ತೇನೆ. ಹಾಗಾದರೆ ಇದು ಇಲ್ಲಿ ಹೋಗುತ್ತದೆ. ಇಲ್ಲಿ ನಾನು ಸೇವ್ ಮಾಡಿದಾಗ ದಯವಿಟ್ಟು ನಿಮ್ಮ ಮಾಲೀಕರನ್ನು ಸಂಪರ್ಕಿಸಿ ಎಂಬ ಒಂದು ಅಲರ್ಟ್ ಬರುತ್ತದೆ. ಆಕ್ಸೆಸ್ ಡಿನೈಡ್ ಎಂದು ಬರುತ್ತದೆ. ಈಗ ನಾನು ಈ ರೆಕಾರ್ಡನ್ನು ಡಿಲೀಟ್ ಮಾಡಿದರೂ ಕೂಡ ಆಕ್ಸೆಸ್ ಡಿನೈಡ್ ಎಂದು ಬರುತ್ತದೆ. ಹಾಗಾಗಿ ಈ ರೀತಿಯಾಗಿ ನಿಮಗೆ ಎಲ್ಲದರಿಗೂ ಆಕ್ಸೆಸ್ ಸ್ಥಿತಿ ಎಂಬ ಆಯ್ಕೆ ಬಂದಿದೆ. ಹಾಗಾಗಿ ಈ ರೀತಿಯಾಗಿ ನಿಮಗೆ 11 ಫೀಚರ್ಗಳು ಬಂದಿವೆ ನೋಡಿ. ಯಾವುದನ್ನಾದರೂ ಆಕ್ಸೆಸ್ ಮಾಡಲು ಹೋಗಿದ್ರೆ ನಿಮ್ಗೆ ಆಕ್ಸೆಸ್ ರೆಸ್ಟ್ರಿಕ್ಟೆಡ್ ಅಂತ ಬರ್ತದೆ. ಈಗ ಮೊಬೈಲ್ ಮಾಡಿದ್ರೆ ನಾನು ವಿಲೇಜ್ ಸ್ಟ್ರೀಟ್ ಕ್ಲಿಕ್ ಮಾಡ್ತೀನಿ, ಪರ್ಮಿಷನ್ ಡಿನೈಡ್ ಅಂತ ಬರ್ತದೆ. ಈಗ ಇದರಲ್ಲಿ ನಾನು ಸ್ವೈಪ್ ಮಾಡ್ತೀನಿ. ನೀವು ಯೂಶ್ವಲ್ ಆಗಿ ಈಗ ಓನರ್ ಮೊಬೈಲ್ನಲ್ಲಿ ನೋಡಿದ್ರೆ ನಾನು ಸ್ವೈಪ್ ಮಾಡಿ ಮಿನಿ ಸ್ಟೇಟ್ಮೆಂಟ್ ನೋಡಲು ಆಗುತ್ತಿಲ್ಲ. ಈಗ ಈ ಅಸಿಸ್ಟೆಂಟ್ ಮೊಬೈಲ್ನಲ್ಲಿ ನಾನು ಸ್ವೈಪ್ ಮಾಡ್ತೀನಿ, ನನಗೆ ಮಿನಿ ಸ್ಟೇಟ್ಮೆಂಟ್ ನೋಡಲು ಆಗುತ್ತಿಲ್ಲ, ಏಕೆಂದರೆ ಆ ಪರ್ಮಿಷನ್ ನಾನು ಕೊಡಲಿಲ್ಲ. ನೀವು ಬಂದು ಈ ಆಕ್ಸೆಸ್ಸನ್ನು ನಿಮ್ಮ ಅಸಿಸ್ಟೆಂಟ್ಗೆ ಕೊಡಬೇಕು ಎಂದು ಬಯಸಿದರೆ ಮತ್ತೆ ಮೆನುಗೆ ಹೋಗಿ ಅಸಿಸ್ಟೆಂಟ್ಸಲ್ಲಿ ಈಗ ಆಕ್ಟಿವ್ ಆಗಿರೋ ಅಸಿಸ್ಟೆಂಟ್ ಇಲ್ಲಿ ಹಸಿರು ಟಿಕ್ ಮಾರ್ಕಲ್ಲಿಯೇ ತೋರಿಸುತ್ತದೆ. ಇದನ್ನು ನೀವು ಸೆಲೆಕ್ಟ್ ಮಾಡಿ ಅವರಿಗೆ ಈಗ ಈ ಬಿಲ್ ಹಿಸ್ಟ್ರಿ, ಮಿನಿ ಸ್ಟೇಟ್ಮೆಂಟ್, ಡಾಕ್ಟರ್ಸನ್ನು ನೀವು ಎನೇಬಲ್ ಮಾಡ್ಬೋದು. ಸಬ್ಮಿಟ್ ಒತ್ತಿದ್ರೆ ಸಾಕು. ಇದರಲ್ಲಿ ಕೊಟ್ಟು ಕೂಡಲೇ ಇದರಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ. ನೀವು ಅಷ್ಟೇ ನಿಮ್ಮ ಅಸಿಸ್ಟೆಂಟ್ ಮೊಬೈಲ್ನಿಂದ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡು ಅಂತ ಹೇಳಿದ್ರೆ ಸಾಕು. ಅವರಿಗೆ ಬಂದು ಈಗ ಈ ಮಿನಿ ಸ್ಟೇಟ್ಮೆಂಟ್ ನೋಡಲು ಆಕ್ಸೆಸ್ ನನಗೆ ಬಂದಿದೆ. ಈಗ ನೀವು ನೋಡಿದ್ರೆ ಸ್ವೈಪ್ ಮಾಡ್ತೀನಿ ಅವರಿಗಾಗಿ, ಸರಿ ಅಲ್ವಾ? ಇದರಲ್ಲಿ ನೋಡಿದ್ರೆ ನಾನು ಓನರ್ ಮೊಬೈಲಿಂದ ನೋಡ್ತಿರುವಾಗ ನನಗೆ ಒಟ್ಟಾರೆ ಲಾಭವನ್ನು ತೋರಿಸುತ್ತೆ. ಅಸಿಸ್ಟೆಂಟ್ ಮೊಬೈಲಲ್ಲಿ ತೋರಿಸಲ್ಲ, ಏಕೆಂದರೆ ಆ ಲಾಭದ ಆಕ್ಸೆಸ್ ನಾನು ನಿಮಗೆ ಕೊಡಲಿಲ್ಲ. ಈಗ ನಾನು ಅದನ್ನು ಎನೇಬಲ್ ಮಾಡಿದ್ದೇನೆ, ಅಂದರೆ ಅವರಿಗೆ ಆ ಫ್ಯೂಚರ್ ಡಿಸ್ಪ್ಲೇ ಆಗುತ್ತೆ. ಅದನ್ನು ನೋಡೋಣವೇ? ಈಗ ನಿಮಗೆ ಬರ್ತದರೆ ಲಾಭ ಅಥವಾ ನಷ್ಟದ ಆಕ್ಸೆಸ್ ಕೊಡ್ತಿದ್ದೀನಿ, ಸಬ್ಮಿಟ್ ಮಾಡ್ತೀನಿ. ಈಗ ಈ ಅಸಿಸ್ಟೆಂಟ್ ಮೊಬೈಲ್ ಆ್ಯಪ್ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡ್ತೀನಿ. ಈಗ ನಾನು ಸೇವ್ ಮಾಡ್ತೀನಿ. ಇವರಿಗೂ ಆ ಲಾಭ ಡಿಸ್ಪ್ಲೇ ಆಗುತ್ತೆ. ಹೌದು, ನಿಮ್ಮ ಓನರ್ ಮೊಬೈಲ್ನಲ್ಲಿದ್ದಂತೆ ಇವರಿಗೂ ಬರುತ್ತೆ. ಈಗ ಇಬ್ಬರು ಬಿಲ್ ಹಾಕಿದ್ದಾರೆ ಅಲ್ವಾ? ಅಸಿಸ್ಟೆಂಟ್ ಇದನ್ನು ಸಿಂಕ್ ಮಾಡಿದ್ರೆ ಓನರ್ ಮೊಬೈಲ್ನಲ್ಲಿ ಸಿಂಕ್ ತೆಗೆದುಕೊಳ್ಳಬಹುದು. ಸಿಮ್ ಕಾರ್ಡ್ಗೆ ಈಗ ನೋಡಿದ್ರೆ ಅಸಿಸ್ಟೆಂಟ್ ಮೊಬೈಲ್ ಮತ್ತು ಓನರ್ ಮೊಬೈಲ್ ಎರಡು ಒಂದೇ ಸಂಖ್ಯೆಯ ಬಿಲ್ ಕೌಂಟ್, ಓವರ್ ಆಲ್ ಸೇಲ್, ಓವರ್ ಆಲ್ ಪ್ರಾಫಿಟ್ ಎಲ್ಲ ಒಂದೇ ಆಗಿರುತ್ತೆ. ಹೀಗೆ ನಿಮ್ಗೆ ಅಸಿಸ್ಟೆಂಟ್ ಮಾದರಿ ಕೆಲಸ ಮಾಡುತ್ತೆ. ಇನ್ನು ನಾವು ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಅಸಿಸ್ಟೆಂಟ್ ಹೇಗೆ ತೆಗೆದುಕೊಳ್ಬಹುದು ಅನ್ನೋದನ್ನು ನೋಡಿದ್ದೇವೆ. ಅದೇ ರೀತಿ ನಿಮ್ಮ iOS ಮೊಬೈಲ್ನಲ್ಲೂ ಇದೇ ರೀತಿ ಕೆಲಸ ಮಾಡ್ತದೆ. ಈಗ ನಮ್ಮ ಡೆಸ್ಕ್ಟಾಪ್ ವರ್ಷನ್ನಲ್ಲಿ ಅಸಿಸ್ಟೆಂಟ್ ಹೇಗೆ ತಗೊಳ್ಬಹುದು ಅನ್ನೋದನ್ನು ನೋಡೋಣ. ಮೆನುಗೆ ಹೋಗಿ ಅಸಿಸ್ಟೆಂಟನ್ನು ಓಪನ್ ಮಾಡ್ತೀನಿ. ಇದರಲ್ಲಿ ಪ್ಲಸ್ ಬಟನ್ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಈಗ ವಿಂಡೋಸ್ ಮೊಬೈಲ್ನಲ್ಲಿದೆ. ಇದನ್ನು ನಾವು ಸರಕು ಬಿಸ್ನೆಸ್ ಆ್ಯಪ್ ಓಪನ್ ಮಾಡಿ ಬಿಸ್ನೆಸ್ ಅಸಿಸ್ಟೆಂಟ್ ಕೊಟ್ಟಿದ್ದೇನೆ. ಆ ಸ್ಕ್ಯಾನ್ ಮಾಡಿದ ತಕ್ಷಣವೇ ನನ್ನ ಮೊಬೈಲ್ನಲ್ಲಿ ಡಿಸ್ಪ್ಲೇ ಆಗ್ತದೆ. ಇದರಲ್ಲಿ ನೀವು ನೋಡಿದರೆ ನಾನು ಮ್ಯಾಕ್ನಲ್ಲಿ ಸಾಫ್ಟ್ವೇರ್ ಯೂಸ್ ಮಾಡ್ತಿದ್ದೀನಿ ಮತ್ತು ವಿಂಡೋಸ್ ವರ್ಚುವಲ್ ಮಷೀನ್ ಇದರಲ್ಲಿ ರನ್ ಮಾಡ್ತಿದ್ದೀನಿ ಡೆವಲಪ್ಮೆಂಟ್ ಪರ್ಪಸ್ಗಾಗಿ. ಅದಕ್ಕಾಗಿ ನನಗೆ ಡಿವೈಸ್ ಪೇರ್ಲರ್ಸ್ ಎಂದು ಡಿಸ್ಪ್ಲೇ ಆಗ್ತದೆ. ನೀವು ಸ್ಕ್ಯಾನ್ ಮಾಡುವಾಗ ನಿಮ್ಮ ವಿಂಡೋಸ್ ಮಷೀನ್ ಯಾವ ಬ್ರ್ಯಾಂಡ್ ಮತ್ತು ಆ ಮಾದರಿ ಆಧರಿಸಿ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಈಗ ಇವರಿಗೆ ನಾನು ಆಕ್ಸೆಸ್ ಕೊಡ್ತೇನೆ, ಅಂದರೆ ಫುಲ್ ಓನರ್ ಆಕ್ಸೆಸ್ ಕೊಡ್ತೇನೆ. ಹಾಗೆ ಮಾಡಿದರೆ ನಾವು ಓನರ್ ಎನೇಬಲ್ ಮಾಡಿದರೆ ಕೆಳಗೆ ಎನೇಬಲ್ ಕೊಡ್ತೇನೆ. ಇದನ್ನು ನಾನು ಸಬ್ಮಿಟ್ ಮಾಡಿದರೆ ನನಗೆ ಇದರಲ್ಲಿ ವಿಂಡೋಸ್ ಸಪೋರ್ಟ್ ಇಮೇಜ್ ಲಭ್ಯವಿಲ್ಲ ಎಂದು ಬರುತ್ತದೆ. ಅದಕ್ಕಾಗಿ ಇದನ್ನು ಆಕ್ಸೆಸ್ ಮಾಡಲಾಗದು ಎಂದು ತೋರಿಸುತ್ತದೆ. ಅಂದರೆ ನೀವು ಖರೀದಿಸುವ ಪ್ಲಾನಲ್ಲಿ ವಿಂಡೋಸ್ ಸಪೋರ್ಟ್ ಇಮೇಜ್ ಇದ್ದರೆ ಮಾತ್ರ ಇಲ್ಲಿ ಅಸಿಸ್ಟೆನ್ಸ್ ಮೂಲಕ ಡೆಸ್ಕ್ಟಾಪ್ ವರ್ಷನ್ ಅನ್ನು ಸೇರಿಸಬಹುದು.
ಸರಿ, ನಾನು ಇನ್ನೊಂದು ಪ್ಲ್ಯಾನ್ನಲ್ಲಿ ಆ ವಿಂಡೋಸ್ ಸಪೋರ್ಟ್ ಫೀಚರ್ನ ಇಟ್ಕೊಂಡಿದ್ದೇನೆ. ಅದಕ್ಕಾಗಿ ನನಗೆ ಅದರಲ್ಲಿ ಆ್ಯಡ್ ಆಗಿದೆ. ಈಗ ನಾನು ವಿಂಡೋಸ್ನಲ್ಲಿ ಲಾಗಿನ್ ಮಾಡ್ತಿದ್ದೇನೆ. ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಮೊಬೈಲ್ನಲ್ಲಿ ಹೇಗೆ ಕಾಣಿಸುತ್ತೋ ಅದೇ ರೀತಿ ನಿಮ್ಮ ಪ್ರೊಫೈಲ್ ಎಲ್ಲವೂ ತೋರಿಸುತ್ತೆ. ಅವುಗಳನ್ನೆಲ್ಲ ನೋಡಿದರೆ ಯಾವುದಾದ್ರೂ ಒಂದು ಆಯ್ಕೆ ಮಾಡಿದರೆ ನಿಮಗೆ ಡೌನ್ಲೋಡ್ ಆಗುತ್ತೆ. ಸರಿ, ಹೌದು. ಹೇಗೆ ಡೌನ್ಲೋಡ್ ಆಗುವಾಗ ನೀವು ಹೇಗೆ ಆಂಡ್ರಾಯ್ಡ್ ಮೊಬೈಲಲ್ಲಿ ನೋಡಿದಿರೋ ಅದೇ ರೀತಿ ಎಲ್ಲ ಡೇಟಾ ಡೆಸ್ಕ್ಟಾಪ್ನಲ್ಲಿಯೂ ಡೌನ್ಲೋಡ್ ಆಗ್ತದೆ. ನೀವು ನೀಡುವ ಆಕ್ಸೆಸ್ ಅನ್ನು ಬೇಸ್ ಮಾಡಿಕೊಂಡು ಇದರಲ್ಲಿ ಕೆಲಸ ಮಾಡಬಹುದು. ಸರಿ, ಈಗ ನೀವು ನೋಡಿದರೆ ಅಸಿಸ್ಟೆಂಟ್ ಹೇಗೆ ಆಕ್ಟ್ ಮಾಡ್ತದೆ ಎಂದು ನೋಡಿದ್ದೀರಿ. ಹಾಗಾದರೆ ಹೇಗೆ ಅಪ್ಡೇಟ್ ಮಾಡುವುದು ಎಂಬುದನ್ನು ನೋಡಿದ್ದೀರಿ. ಈಗ ಹೇಗೆ ಡಿಲೀಟ್ ಮಾಡುವುದು ಎಂಬುದನ್ನು ನೋಡೋಣ. ನಾವು ಯಾಕೆ ಡಿಲೀಟ್ ಮಾಡ್ತೇವೆ ಅಂದರೆ, ನಮ್ಮ ಬಳಿ ಕೆಲಸ ಮಾಡ್ತಿದ್ದ ಸ್ಟಾಫ್ ಈಗ ರಿಲೀವ್ ಆಗಿದ್ದಾರೆ. ಅವರ ಮೊಬೈಲ್ನಲ್ಲಿ ನಾವು ಇನ್ಸ್ಟಾಲ್ ಮಾಡ್ಕೊಂಡಿದ್ದೆವು. ಹಾಗಾದರೆ ನೀವು ಇಲ್ಲಿ ಬಂದು ಡಿಲೀಟ್ ಅನ್ನು ಒತ್ತಿದ್ರೆ ಅದು ಅವರಲ್ಲಿ ಕೆಲಸ ಮಾಡೋದಿಲ್ಲ. ಇದು ನಂದು ಮೊಬೈಲ್. ಇನ್ನೊಂದು ಅಸಿಸ್ಟೆಂಟ್ ಮೊಬೈಲ್ ಈಗಾಗಲೇ ಇದೆ, ನಾನಿಲ್ಲಿ ಬಳಸ್ತಿದ್ದೀನಿ. ಇದರಲ್ಲಿ ಅಸಿಸ್ಟೆಂಟ್ ಆ್ಯಪ್ ಕೆಲಸ ಮಾಡ್ತಿದೆ. ಅಂದರೆ ನಮ್ಮ ಬಿಸ್ನೆಸ್ ಆ್ಯಪ್ ಅಸಿಸ್ಟೆಂಟ್ ಮೋಡ್ನಲ್ಲಿ ಕೆಲಸ ಮಾಡ್ತಿದೆ. ಈಗ ನಾನು ಇದರಿಂದ ರಿಮೂವ್ ಮಾಡ್ತಿದ್ದೀನಿ. ಈ ಡಿಲೀಟನ್ನು ನಾನು ಒತ್ತುತ್ತಿದ್ದೇನೆ, ಅಂದರೆ ಅವರಿಗೆ ಅದು ಕೆಲಸ ಮಾಡೋದಿಲ್ಲ. ಸರಿ, ಈಗ ನಾನು ಅಸಿಸ್ಟೆಂಟನ್ನು ಇಲ್ಲಿಂದ ತೆಗೆದು ಹಾಕಲಿದ್ದೇನೆ. ನಾನು ತೆಗೆದು ಹಾಕುತ್ತಿದ್ದೇನೆ. ಅಂದರೆ ಈಗ ಡಿವೈಸ್ ತೆಗೆದು ಹಾಕಿ ಅಂತ ಕೇಳ್ತಿದೆ. ನಾನು ಎಸ್ ಒತ್ತುತ್ತೇನೆ. ನನಗೆ ತೆಗೆದು ಹಾಕಲಾಗಿದೆ ಎಂದು ಇಲ್ಲಿ ಚೆಕ್ ಆಗಿದೆ. ಈ ಅಸಿಸ್ಟೆಂಟ್ ಮೊಬೈಲ್ಗೆ ಹೋಗಿ ಆ್ಯಪ್ ಓಪನ್ನಲ್ಲಿ ಇದೆ. ಸರಿ ಅಲ್ವಾ? ಈಗ ಇದರಿಂದ ನಾನು ಏನಾದರೂ ಒಂದು ಆ್ಯಕ್ಷನ್ ಮಾಡ್ತೀನಿ. ಉದಾಹರಣೆಗೆ ಆನ್ಲೈನಲ್ಲಿ ಕನೆಕ್ಟ್ ಮಾಡೋ ಹಾಗೆ ಏನಾದರೂ ಮಾಡ್ತೀನಿ ಅಂದರೆ ಸಿಂಕ್ ಕೊಡ್ತೀನಿ. ಸಿಂಕ್ ಕೊಟ್ಟ ತಕ್ಷಣ ಡಿವೈಸ್ ನಾಟ್ ಮ್ಯಾಪ್ ಅಂತ ಬರ್ತದೆ. ಈ ಅಕೌಂಟ್ ಈಗಾಗಲೇ OnePlus ಜೊತೆಗೆ ಮ್ಯಾಪ್ ಆಗಿದೆ ಅಂತ. ಹೌದು, ಇದು ಬಂದ ಮೇಲೆ ಈ ಅಕೌಂಟ್ ರಿಮೂವ್ ಆಗಿಬಿಡ್ತದೆ. ನಿಮಗೆ ಬೇರೆ ಆಯ್ಕೆ ಇಲ್ಲ, ಲಾಗೌಟ್ ಮಾಡಬೇಕು. ಲಾಗೌಟ್ ಕೊಟ್ಟ ತಕ್ಷಣ ನೀವು ಹೊರಗೆ ಹೋಗಿಬಿಡ್ತೀರಿ. ಅದಕ್ಕಾಗಿ ನೀವು ಇನ್ನೊಬ್ಬರ ಪರ್ಸನಲ್ ಮೊಬೈಲ್ನಲ್ಲಿ ನಮ್ಮ ಅಕೌಂಟ್ ಲಾಗಿನ್ ಆಗುತ್ತೋ ಎಂದು ಯೋಚಿಸಬೇಕಾಗಿಲ್ಲ. ನಿಮಗೆ ಫುಲ್ ಕಂಟ್ರೋಲ್ ನಿಮ್ಮ ಮೊಬೈಲ್ನಲ್ಲೇ ಇರ್ತದೆ. ನೀವು ಯಾವಾಗ ಬೇಕಾದರೂ ಅದನ್ನು ಡಿಲೀಟ್ ಮಾಡಿದರೆ ನಿಮಗೆ ಲಾಗೌಟ್ ಆಗಿಬಿಡ್ತದೆ. ಹೀಗಾಗಿ ಅಸಿಸ್ಟೆಂಟ್ ಮಾಡೆಲ್ ಹೇಗೆ ಕೆಲಸ ಮಾಡುತ್ತದೆ ಎಂದು ಈಗ ನಿಮಗೆ ತಿಳಿಯುತ್ತದೆ. ಯಾವುದೇ ಅನುಮಾನ ಅಥವಾ ತೊಂದರೆಗಳಿದ್ದರೆ ದಯವಿಟ್ಟು ನಮ್ಮ ಕಸ್ಟಮರ್ ಸಪೋರ್ಟ್ ನಂಬರ್ 801 550 519 1049ಕ್ಕೆ ಕರೆ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.